30%, 50%, 25%, 75% ಅಂತ ಅರ್ಥ ಆಯ್ತಾ? ಇದನ್ನ ಹೇಳೋದನ್ನೇ ನಾವೇನಂತೀವಿ ಪ್ರಾಬಬಿಲಿಟಿ ಅಂತ ಕರಿತೀವಿ. ಅದಕ್ಕೊಂದು ಫಾರ್ಮುಲಾ ಇದೆ, ಅದೆಲ್ಲ ನೀಟಾಗಿ ಹೇಳ್ತೀನಿ. ಓಕೆ, ಇದು 2 to 3 ಮಾರ್ಕ್ಸ್ ಅಷ್ಟೇ. 2 ಮಾರ್ಕ್ಸ್ ಅಂತೂ ಪಕ್ಕ ಕೊಟ್ಟೆ ಕೊಡ್ತಾರೆ. ಒಂದು ಫಾರ್ಮುಲಾ ಕೊಡ್ಬೋದು ಅಷ್ಟೇ. 3 ಮಾರ್ಕ್ಸ್ ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಕೊಡ್ತಾರೆ. 3 ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಹೋಗಲ್ಲ, ಇದು ಆರಾಮಾಗಿ ತೆಗಿಬೋದು. ಓಕೆ, ಪ್ರಾಬಬಿಲಿಟಿ ನೀಟಾಗಿ ಹೇಳ್ತೀನಿ ನೋಡಿ, ತುಂಬಾ ಈಸಿ ಇರುತ್ತೆ. ಸಮ್ ಪ್ರಾಬಬಿಲಿಟಿನಾ ಪ್ರಾಬಬಿಲಿಟಿ ಕೇಳಿಸ್ಕೊಳ್ಳಿ. ಫಾರ್ಮುಲಾ ಏನು, ಪ್ರಾಬಬಿಲಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? ಆಗ್ಬೋದಾ ಇಲ್ಲ? ಇವತ್ತು ನೋಡಿ, ಫಾರ್ ಎಕ್ಸಾಂಪಲ್ ಇವತ್ತು ಮಳೆ ಬರ್ಬೋದಾ ಬರಲ್ವಾ? ಬರಲ್ಲ. ನೀವ್ ಹೇಳ್ತಾ ಇದ್ರೆ ಕಡಾಖಂಡಿತವಾಗಿ ಬರಲ್ಲ. ಅದನ್ನ ಸರ್ಟೇನ್ ಅಂತ ಕರಿತೀವಿ. ಅರ್ಥ? ಇನ್ ಕೆಲವರು ಬಂದ್ರು ಬರ್ಬೋದು, ಬರ್ದೇನೆ ಇರ್ಬೋದು. ನಾನು ಹೇಳ್ತೀನಿ, ಪ್ರಾಬಬಿಲಿಟಿ ಲೈನ್ ಅಂತ ಒಂದಿದೆ ನೋಡಿ, ಇಲ್ಲೂ ಅಷ್ಟೇ. ಆಗತ್ತಾ ಇಲ್ವಾ? ಆಗದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ, ಎಷ್ಟು ಇದಕ್ಕೊಂದು ಪ್ರಾಬಬಿಲಿಟಿ ಲೈನ್ ಇದೆ. ಪ್ರಾಬಬಿಲಿಟಿ ಲೈನ್ ಅರ್ಥ ಆಯ್ತಾ? ಇದೆಲ್ಲ ಹೇಳಿರಲ್ಲ ಸ್ಕೂಲಲ್ಲಿ, ಬಟ್ ನಿಮ್ಗೆ ಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಬೇಕಾಗುತ್ತೆ. ಸೈನ್ಸ್ ತಗೊಂಡ್ರೆ ನೆಕ್ಸ್ಟ್ ಇಯರ್ ಬರುತ್ತೆ. ಪ್ರಾಬಬಿಲಿಟಿ ಲೈನ್ ಏನಂದ್ರೆ ಅರ್ಥ ಆಯ್ತಾ? 0 ಇಂದ 1 ತನಕ. 0 ಅಂದ್ರೆ ಇಂಪಾಸಿಬಲ್. ಇವಾಗ ಹುಡುಗಿ ಹೇಳಿದ್ರಲ್ಲ ಕಡಾಖಂಡಿತವಾಗಿ ಚಾನ್ಸೇ ಇಲ್ಲ ಸರ್ ಅಂತ. ಅದನ್ನ ನಾವೇನಂತ ಏನ್ ಹೆಸರು ಇದಕ್ಕೆ? ಇಂಪಾಸಿಬಲ್. ಏನೋ ಇಂಪಾಸಿಬಲ್. ಇಂಪಾಸಿಬಲ್ ಅಂದ್ರೆ ಆಗೋದೇ ಇಲ್ಲ ಅಂತ ಕರಿತೀವಿ. ಬಂದೇ ಬರುತ್ತೆ. ಇವತ್ತು ನೀವು ನಾನು ಹೇಳ್ತೀನಿ, ಮನೆಗೆ ಹೋಗೇ ಹೋಗ್ತೀರಾ? ಹೋಗೇ ಹೋಗ್ತೀರಾ ತಾನೆ? ಸರ್ಟೇನ್ ಅಂತ ಕರಿತೀವಿ. ಸರ್ಟೇನ್ ಅಂತ ಶ್ಯೂರ್ ಇವೆಂಟ್. ಕೇಳಿಸ್ಕೊಳ್ಳಿ, ಇವೆಲ್ಲ ಹೆಸರು ತುಂಬಾ ಇಂಪಾರ್ಟೆಂಟ್. ಇದು ಏನಿದು 0 ಅಂದ್ರೇನು? ಇವತ್ತು ಮಳೆ ಬರುತ್ತೆ, ಇಂಪಾಸಿಬಲ್. ಅಥವಾ ಇವತ್ತು ಪ್ರೈಮ್ ಮಿನಿಸ್ಟರ್ ನಮ್ ಕ್ಲಾಸಿಗೆ ಬರ್ತಾರೆ, ಇಂಪಾಸಿಬಲ್. ಇವತ್ತು ನಾವು ಮನೆಗೆ ಹೋಗೇ ಹೋಗ್ತೀವಿ, ಪಾಸಿಬಲ್. ಮತ್ತೆ ಇರುತ್ತೆ ಏನು 50%, ಏನು 50-50 ಇದು ಬರ್ಬೋದು. ಅದು ಏನೋ ಇದೇನಾಯ್ತು 50-50 ಇಂಡಿಯಾ ಮ್ಯಾಚ್ ಗೆಲ್ಲಬಹುದು, ಇಂಡಿಯಾ ಮ್ಯಾಚ್ ಗೆಲ್ಲಬಹುದು. ಎಲ್ಲ ಕರಿತೀವಿ ಹಾಫ್ 50-50. ಅದನ್ನ ಏನಂತೀವಿ ನಾವು? ಈವನ್ ಚಾನ್ಸ್. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬಬಿಲಿಟಿ ಅಂತ ಕರಿತೀವಿ ನಾವು ಈವನ್ ಚಾನ್ಸ್. ಈವನ್ ಚಾನ್ಸ್ ಅಂತಂದ್ರೆ ಯಾವ್ದಾರ ಒಂದು ಎಕ್ಸಾಂಪಲ್, ಕಾಯಿನ್ ಅಲ್ಲ ಅದಲ್ಲ, ಅದು ಕೊಡ್ಬೇಕು. ನಂಬರ್ ಇದು ಪ್ರೈಮ್ ಮಿನಿಸ್ಟರ್ ನಮ್ಮ ಟ್ಯೂಷನ್ ಬಂದು ಇವತ್ತು ಪಾಠ ಕೇಳ್ತಾರೆ. ಅಥವಾ ಮಳೆ ಬಂದೇ ಬರುತ್ತೆ, ಬರಲ್ಲ. ಆಮೇಲೆ ಇಲ್ಲಿ ನೋಡಿ, ಸರ್ಟೇನ್ ಅಂತಂದ್ರೆ ಹಾಗೆ ಆಗುತ್ತೆ ಅಂತ. ನೀವು ಟ್ಯೂಷನ್ ಆದ್ಮೇಲೆ ಮನೆಗೆ ಹೋಗೇ ಹೋಗ್ತೀರಾ? ಹೋಗೇ ಹೋಗ್ಬೇಕು. ಇನ್ನೊಂದು ನೋಡಿ, ಇನ್ನೊಂದಂತೀವಿ ನಾವು ಅನ್ಲೈಕ್ಲಿ. ಇದು 1/4. ಅರ್ಥ ಆಯ್ತಾ? ಇದೇನಿದು? ಆಗೋದೇ ಇಲ್ಲ. ಆಮೇಲೆ ಇದೇನಿದು 50-50. ಆದ್ರೂ ಆಗ್ಬೋದು, ಇದು ಹಾಗೆ ಆಗುತ್ತೆ. ಇದು ನೋಡಿ, ಇದಂದ್ರೆ ಲೈಕ್ಲಿ ಅಂತ ಕರಿತೀವಿ. ಏನಂತ ಕರಿತೀವಿ? ಲೈಕ್ಲಿ ಅಂದ್ರೆ ಒಂದು ಸ್ವಲ್ಪ ಚಾನ್ಸ್ ಇದೆ ಅಂತ. ಏನ್ ಹೇಳಿ? ಸ್ವಲ್ಪ ಚಾನ್ಸ್ ಇದೆ. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ 100 out of 100 ತೆಗಿತೀನಿ ಅಲ್ಲ. ಕೆಲವರಿಗೆ, ನಾನು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಏನೋ ಸಂಡೇನೂ ಆಗ್ಬೋದು, ಕೆಲವರಿಗೆ ಚಾನ್ಸ್ ಇಲ್ಲ. ನಾನು ಇವಾಗಿಂದ ಅಥವಾ 625ಗೆ 625 ತೆಗಿತೀನಿ, ಆಗೋದೇ ಇಲ್ಲ ಅನ್ನೋದಿಲ್ಲ, ಹೇಳಕ್ಕಾಗಲ್ಲ. ಅಕಸ್ಮಾತ್ ಒಂದ್ ಸ್ವಲ್ಪ ಚಾನ್ಸಸ್ ಇದೆ. ಇದೆಯಾ ಇಲ್ವೋ? ಇದೆಯಾ ನೋಡಿ, ಚಾನ್ಸ್ ಇದೆ. 625ಗೆ 625 ತೆಗಿಯೋ ಚಾನ್ಸ್ ಲೈಕ್ಲಿ ಅಂದ್ರೆ ಕಡಿಮೆ ಪರ್ಸೆಂಟ್, ಒಂದು 25% ಚಾನ್ಸ್ ಇದೆ. ಇಲ್ಲಿ ಇದೆ 3/4 ಲೈಕ್ಲಿ ಅಲ್ಲ, ಇದು ಅನ್ಲೈಕ್ಲಿ. ಇದು ಏನಿದು? ಅನ್ಲೈಕ್ಲಿ ಅಂದ್ರೆ ಸ್ವಲ್ಪ ಚಾನ್ಸ್ ಇದೆ ಅಂತ. ಇದು ಲೈಕ್ಲಿ. ಇದು 75%, ಇದು 0%, ಇದು 25%, ಇದು 50%, ಇದು 75%, ಇದು 100%. ಫ್ರಾಕ್ಷನಲ್ ಹೇಳ್ಬೇಕಂದ್ರೆ ಇದು 1, ಇದು 1/4, ಇದು 1/2, 3/4. ಇದು ಡೆಸಿಮಲ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಇದು 0, ಇದು 0, ಇದು 0.25, 0.50, 0.751. ಏನ್ ಡೌಟ್ ಇನ್ ದಿಸ್? ಇದನ್ನ ನಾವು ಪ್ರಾಬಬಿಲಿಟಿ ಲೈನ್ ಅಂತ ಕರಿತೀವಿ. ನಿಮ್ ಮುಂದೆ ಪ್ರಾಬಬಿಲಿಟಿ ಬರುತ್ತೆ, ನೀವೇನಾದ್ರೂ PUC ಸೈಡ್ಸ್ ತಗೊಂಡೆ. ಅರ್ಥ ಆಯ್ತಾ? ಅವಾಗ ನಿಮ್ಗೆ ಬೇಕಾಗುತ್ತೆ, ತಗೊಂಡಿದ್ರೆ ನೋಡ್ಕೊಳ್ಳಿ. ಓಕೆ, ಇಲ್ಲ ಅಂದ್ರೆ ಈ ಕ್ಲಾಸ್ಗಾದ್ರೂ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ. ಇಷ್ಟು ಚಾನ್ಸ್ ಇದೆ. ಒಂದು ಇಂಪಾಸಿಬಲ್, ಆಗೋದೇ ಇಲ್ಲ. ಏನಿಲ್ಲ? ಆಗೋದೇ ಇಲ್ಲ. ಅದನ್ನ ಹೇಳದ್ನಲ್ಲ,
ಇವತ್ತು ಏನೋ ಪ್ರೈಮ್ ಮಿನಿಸ್ಟರ್ ಮಳೆ ಬರುತ್ತೆ ಅಂತ ಬರೋದೇ ಇಲ್ಲ. ನೆಕ್ಸ್ಟ್ ಲೈಕ್ಲಿ ಅಂದ್ರೆ ಏನು ನಾನು ಹೇಳಿದೆ, ಯಾವ್ದೋ ಒಂದು ಎಕ್ಸಾಂಪಲ್ ಏನಂತ ಹೇಳಿದೆ, 625 ಗೆ 625 ತೆಗಿತೀನಿ, ಸ್ವಲ್ಪ ಚಾನ್ಸ್ ಇದೆ. ಲೈಕ್ಲಿ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು 90 ಮೇಲೆ ತೆಗಿತೀನಿ, ಚಾನ್ಸ್ 75% ಚಾನ್ಸ್ ಇದೆ ನಿಮ್ಗೆ ಎಲ್ರಿಗೂ ತೆಗಿಬಹುದು. ಅರ್ಥ ಆಯ್ತಲ್ವಾ? ಆಮೇಲೆ ಸರ್ಟೇನ್ ಪಾಸ್ ಆಗಿ ಆಗ್ತೀವಿ, ಎಲ್ಲರೂ ಹಾಗೆ ಆಗ್ತೀರಾ ಪಾಸ್? ನಾನು ಹೇಳ್ತೀನಿ ಶ್ಯೂರ್ ಗ್ಯಾರಂಟಿ ಆಗುತ್ತೆ ಎಲ್ಲರೂ ಪಾಸ್. ನಮ್ ಟ್ಯೂಷನ್ ಅಲ್ಲಿ ಬಂದ ಮೇಲೆ ಅದೇನೋ ದೇವ್ರ ಲಕ್ಕಿ ಏನೋ ಯಾರು ಫೇಲ್ ಆಗಲ್ಲ, ಪಾಸ್ ಆಗಿ ಆಗ್ತೀವಿ. 100% ಫಸ್ಟ್ ಕ್ಲಾಸೇ ಆಗ್ತೀರ, ಯಾರು ಸೆಕೆಂಡ್ ಕ್ಲಾಸ್ ಆಗಲ್ಲ. ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ, ಫಸ್ಟ್ ಕ್ಲಾಸ್ ಬರುತ್ತೆ. ಮ್ಯಾಕ್ಸಿಮಮ್ ಡಿಸ್ಟಿಂಕ್ಷನ್ ಬರ್ತಾರೆ. ಇವಾಗ ನೀವು ಒಂದು 30 ಜನ ಇದೀರ ಅನ್ಕೊಳ್ಳಿ, 30 ಮೆಂಬರ್ಸ್ ಇದ್ರೆ 20 ಮೆಂಬರ್ಸ್ ಆದ್ರೂ ಡಿಸ್ಟಿಂಕ್ಷನ್ ಬಂದಿರ್ತಾರೆ ಮಿನಿಮಮ್. ನಾನು ಹೇಳ್ತಾ ಇರೋದು ಓಕೆ, 15 ಜನನಾದ್ರೂ ಮೋರ್ ದೆನ್ 90 ಬಂದಿರ್ತಾರೆ. ಮೋರ್ ದೆನ್ 90 ಪ್ಲಸ್ ಸ್ಕೋರ್ ಮಾಡೋರು 30ಕ್ಕೆ 15 ಮೇಲೆ. ಆಮೇಲೆ 20 ಜನದ ಮೇಲೆ ಏನಾಗ್ತಾರೆ, ಡಿಸ್ಟಿಂಕ್ಷನ್ ಬರ್ತಾರೆ. ಇವಾಗ ಇರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇನ್ನೊಂದು 10 ಜನ, ಅರ್ಥ ಆಯ್ತಲ್ವಾ, ಅವರು ಏನು ಅದರಲ್ಲಿ ಒಂದು 5-6 ಜನ ಏನು 75 ಮೇಲೆ ತೆಗಿಯೋರು. ಈಗ ಇದು ಇಂಪಾಸಿಬಲ್, ಆಗದೇ ಇಲ್ಲ. ಅರ್ಥ ಆಯ್ತಲ್ವಾ? ಜೀವನದಲ್ಲಿ ಆಗಲ್ಲ. ಇದು ಆಗ್ಬೋದೇನು, ನಾನು ಪ್ರೈಮ್ ಏನೋ, ನಾನು ಚೀಫ್ ಮಿನಿಸ್ಟರ್ ಆಗ್ಬೋದೇನು, ಇಂಪಾಸಿಬಲ್ ಅನ್ನಲ್ಲ, ಹೇಳಕ್ಕಾಗಲ್ಲ. ಹೇಳ್ತೀನಿ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಇರ್ಲಿ, ಇದು 50 ಅದು ಸರ್ಟೇನ್. ಅದು ದೀಕ್ಷಿತ್ ಯಾರು ಕೇಳಿಸ್ಕೊಂಡಿಲ್ಲ ನಿಮಿಷ. ಪ್ರಾಬಬಿಲಿಟಿ ಈವೆಂಟ್ ಅಂತ PE ಅಂತ ಕರಿಬೇಕು. ಏನ್ ಹೇಳಿ, P is always greater than or equal to 0, less than or equal to 1. 0 ಅಥವಾ 0 ಗಿಂತ ಜಾಸ್ತಿ ಇರುತ್ತೆ, 1 ಅಥವಾ 1 ಗಿಂತ ಕಡಿಮೆ ಇರುತ್ತೆ ಯಾವಾಗಲೂ ಪ್ರಾಬಬಿಲಿಟಿ. ಇದಕ್ಕಿಂತ ಜಾಸ್ತಿ ಹೋಗಲ್ಲ, ಅದಕ್ಕಿಂತ ಇದು ನೆಗೆಟಿವ್ ಬರಲ್ಲ, 1 ಗಿಂತ ಮೇಲೆ ಹೋಗಲ್ಲ. ಪ್ರಾಬಬಿಲಿಟಿ ಯಾವತ್ತು 0 ಇಂದ ಸ್ಟಾರ್ಟ್ ಆಗಿ ಎಲ್ಲಿ ನಿಲ್ಲುತ್ತೆ? ಇದು ಅರ್ಥ ಆಯ್ತಲ್ಲ? ಏನೋ ಡೌಟ್ ಇದೆಯಾ? ಇಂಪಾಸಿಬಲ್ ಅಂದ್ರೆ ಏನು, ಎಷ್ಟು ಪರ್ಸೆಂಟೇಜ್, ಎಷ್ಟು ಡೆಸಿಮಲ್. ಆಮೇಲೆ ಅನ್ಲೈಕ್ಲಿ ಅಂದ್ರೆ ಏನು, ಈವನ್ ಚಾನ್ಸ್ ಅಂದ್ರೆ ಏನು, ಅಥವಾ ಲೈಕ್ಲಿ ಅಂದ್ರೆ ಏನು, ಸರ್ಟೇನ್ ಅಂದ್ರೆ ಏನು, ಶ್ಯೂರ್ ಇವೆಂಟ್. ಎನಿ ಡೌಟ್ ಇನ್ ದಿಸ್? ಇವಾಗ ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಈಗ ಬರ್ಸ್ತೀನಿ, ಆಮೇಲೆ ಬರ್ಸ್ತೀನಿ. ಪ್ರಾಬಬಿಲಿಟಿ ಆಫ್ ಈವೆಂಟ್ ಏನ್ ಹೇಳಿ? Probability of event happening and probability of event not happening is equal to always 1. ಏನ್ ಹೇಳಿ ನೋಡಿ, ವೆರಿ ಇದು ಇನ್ನೂ ಎಕ್ಸಾಂಪಲ್ ಕೊಡ್ತಾರೆ, 1 ಮಾರ್ಕ್ ಗ್ಯಾರಂಟಿ. ಏನ್ ಹೇಳಿ, ಪ್ರಾಬಬಿಲಿಟಿ ಆಫ್ ಈವೆಂಟ್ ಹ್ಯಾಪನಿಂಗ್, ಪ್ರಾಬಬಿಲಿಟಿ ಆಫ್ ಈವೆಂಟ್ ನೀವೇ ಬರ್ತಿದ್ರಲ್ಲ, ಏನ್ ಬರ್ತಿದ್ರಿ ಇಲ್ಲಿ? ಇದೇನಿದು 1/2 ಅಥವಾ 0.5. ಇದೇನಿದು 1/4 ಅಂದ್ರೆ 0.25. ಇದೇನಿದು ಅಂದ್ರೆ 0.5. ಇದೆಷ್ಟಿದು? ಇಲ್ಲಿ ನೋಡಿ, ನಾನು ಹೇಳ್ತೀನಿ, ಇದಕ್ಕೆ ಹೆಸರೇನು? ಇಂಪಾಸಿಬಲ್. ಇದಕ್ಕೆ ಹೆಸರೇನು? ಅನ್ಲೈಕ್ಲಿ. ಇದಕ್ಕೆ ಹೆಸರೇನು? 50-50 ಅಥವಾ ಈವನ್ ಚಾನ್ಸ್. ಇದಕ್ಕೇನು? ನೋಡಿ, ಶ್ಯೂರ್ ಇವೆಂಟ್ ಅಥವಾ ಸರ್ಟೈನ್. ಓಕೆ, ಶ್ಯೂರ್ ಇವೆಂಟ್. ನೀವು ನೋಡಿ, ಒಂದು ನಿಮಿಷ, ನೀನ್ ಯಾರೋ ಹೇಳ್ತೀಯ ಈವೆಂಟ್ ಅನ್ಲೈಕ್ಲಿ ಅಂತ ನಾನು ಹೇಳಿದೆ. ನಾನು ಚೀಫ್ ಮಿನಿಸ್ಟರ್ ಆಗೋದು ಅನ್ಲೈಕ್ಲಿ ಅಂತ 0.75 ನಾನು ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿದ್ದೀನಿ ಅಂದ್ರೆ ಈ ಕಡೆ ಎಷ್ಟು ಆಗಲ್ಲ ಅನ್ನೋದು ಎಷ್ಟಿರುತ್ತೆ? 0.75. ನಾನು ಆಗ್ಬೋದು ಅಂತ 0.25 ನಲ್ಲಿ ಇದ್ದೀನಿ ಅಂದ್ರೆ ಅದರಿಂದ ಮುಂದಕ್ಕೆ ಎಷ್ಟಿದೆ ನೋಡಿ? 0.75 ಆಗಲ್ಲ. ನಾವು ಎರಡನ್ನೂ ಆಡ್ ಮಾಡಿದ್ರೆ ಎಷ್ಟು ಆಗ್ಬೇಕು ನನಗೆ? ಅರ್ಥ ಆಯ್ತಾ? ನಾನು ಇವಾಗ ಇಲ್ಲಿದ್ದೀನಿ 50% ಅಲ್ಲಿ ಇದ್ದೀನಿ ಅನ್ಕೊಳ್ಳಿ. 50 ಆಗೋದು, 50 ಆಗಿದೆ, ಎರಡು ಸೇರಿಸಿದ್ರೆ ಎಷ್ಟು? 0.5 ಪ್ಲಸ್ ನಾನು ಇಲ್ಲಿದ್ದೀನಿ ಅನ್ಕೊಳ್ಳಿ, ಆಗ್ಬೋದು. ಏನ್ ಹೇಳಿ, ನಾನು ಹೈಸ್ಕೂಲ್ ಇದು ನಾನು ಹೈಸ್ಕೂಲ್ HM ಆಗ್ಬೋದು. ನಾನು ಹಿಂಗ 75 ಇನ್ನು 25% ಆಗ್ದಿರನೂ ಇರ್ಬೋದು, ಹೇಳಕ್ಕಾಗಲ್ಲ. ನಮ್ ಯಾರೋ ಸೀನಿಯರ್ ಅದು ಇವರು ಬಂದ್ಬಿಟ್ರೆ ನಾನು HM ಅಥವಾ ಪ್ರಿನ್ಸಿಪಾಲ್ ಆಗ್ದಿರನೂ ಇರ್ಬೋದು. ಅದೇ ಹೇಳ್ತೀನಿ, 75% ಚಾನ್ಸ್ ಇದೆ ನಾನು ಪ್ರಿನ್ಸಿಪಾಲ್ ರಿಟೈರ್ಡ್ ಆಗೋಷ್ಟು HM ಆಗೇ ಆಗ್ತೀನಿ ಅಂತ.
ಅರ್ಥ ಆಯ್ತಾ? ನಾನು ಆಗುತ್ತೆ ಅನ್ನೋದು 75%, 0.75 ಆದ್ರೆ ಆಗಲ್ಲ ಅನ್ನೋದು ಎಷ್ಟಿರುತ್ತೆ? ಇನ್ನ 0.25. ಎರಡು ಆಡ್ ಮಾಡಿದ್ರೆ ಎಷ್ಟು? ನೀನ್ ಎಲ್ಲೇ ಇರು, ಆಗತ್ತೆ ಆಗಲ್ಲ ಅನ್ನೋದು ಎರಡು ಆಡ್ ಮಾಡಿದ್ರೆ 1 ಬರ್ಬೇಕು. ಅರ್ಥ ಆಯ್ತಲ್ವಾ? ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ 0.75 ಅಂದ್ರೆ ಆಗಲ್ಲ ಅನ್ನೋದು 0.75. ನಾನು ಏನು ಏನಾದ್ರು ಹೇಳಿ 50% ಏನಾದ್ರು ಹೇಳ್ಬೋದು, ಆಗತ್ತಾ ಆಗಲ್ಲ? ನಾನು ಬೆಂಗಳೂರು ಟ್ರಾನ್ಸ್ಫರ್ ಆಗ್ತೀನೋ ಆಗಲ್ವಾ ಅಂತ. ಇದು ಚೆನ್ನಾಗಿದೆ ನೋಡಿ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತೀನ ಇಲ್ವೋ, ಯಾವಾಗಲೂ ಮದ್ದೂರಲ್ಲೇ ಇಟ್ಬಿಡ್ತೀನಿ. ಇಲ್ಲ, ಬಂದ್ರು ಬರ್ಬೋದು. ಅವಾಗ ಮನುಷ್ಯ ಏನಾದ್ರು 5 ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ತಗೊಂಡು ಮಾತ್ರ ಇಲ್ಲೇ ಸೆಟ್ಲ್ ಆಗಿದೆ, ಇಲ್ಲೇ ಚೆನ್ನಾಗಿದೆ ಅನ್ಕೊಂಡು ಹಂಗೂ ಇರ್ಬೋದು. ಇದು HM ಎಲ್ಲೇ ಇರ್ಲಿ, ನಾನು HM ಏನ್ ಮಾಡ್ತೀನಿ ಅಂದ್ರೆ ಹಾಗೆ ಆಗ್ತೇನೆ ಅಂತ ಹೇಳಕ್ಕಾಗಲ್ಲ. ರೂಲ್ಸ್ ಬಂದು 1 ಅನ್ನಕ್ಕಾಗಲ್ಲ, 1ಗೆ ಅನ್ನಕ್ಕಾಗಲ್ಲ, ಸರ್ಟನ್ ಅನ್ನಕ್ಕಾಗಲ್ಲ. ಸರ್ RCB ಕಪ್ ಗೆಲ್ಬೋದು. ಇಷ್ಟಾದ್ಮೇಲೆ ಇದ್ರದ್ದೇನಾದ್ರು ಅರ್ಥ ಆಯ್ತಾ? ಇದೇನ ಡೌಟ್ ಇದೆಯಾ? ಪ್ರಾಬಬಿಲಿಟಿ ಆಫ್ ಈವೆಂಟ್ ಹ್ಯಾಪನಿಂಗ್, ಪ್ರಾಬಬಿಲಿಟಿ ಆಫ್ ಈವೆಂಟ್ ನಾಟ್ ಹ್ಯಾಪನಿಂಗ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1 ಸಮ್ ಅಂಡ್ ಇದು ಪ್ರಾಬಬಿಲಿಟಿ ಲೈನ್. ಇನ್ನೊಂದಿದೆ ಪ್ರಾಬಬಿಲಿಟಿ ಫೈಂಡ್ ಮಾಡಕ್ಕೆ, ಇದೆಲ್ಲ ನಾವು ಅದು ಇವೆಂಟ್ ಅದ್ರ ಮಾತಾಡ್ತಾ ಇದೀವಿ. ಪ್ರಾಬಬಿಲಿಟಿ ಕಂಡುಹಿಡಿಯಕ್ಕೆ PE is equal to ಈ ಫಾರ್ಮುಲಾ ಯೂಸ್ ಮಾಡಬೇಕು. ಯಾರಾದ್ರೂ ಹೇಳ್ತೀರಾ? ಫೇವರಬಲ್ events divided by total number of possible outcomes. ಇದು ಫಾರ್ಮುಲಾ ಬರಿಬೇಕು, ನೀವು ಬರಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ಇದು ಕೊಡ್ತಾರೆ, ಏನ್ ಹೇಳಿ? favorable outcomes divided by total number of favorable outcomes divided by total number of outcomes. Possible outcomes. ಇಲ್ಲಿ ನೋಡಿ, ಅರ್ಥ ಆಯ್ತಾ ನಿಮಗೆ? ಇವೆಂಟ್ ಏನ್ ಇದೆ ಫಾರ್ಮುಲಾ, ಇದನ್ನೇ ನಾವು ಇವಾಗ ಹಾಕಿ ಕ್ಯಾಲ್ಕುಲೇಷನ್ ಮಾಡೋದು. ಫೇವರಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ Total ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಟೋಟಲ್ ಯಾವತ್ತು ಕೆಳಗಡೆ ಬರುತ್ತೆ, ಎಷ್ಟು % ಆಗುತ್ತೆ ಅನ್ನೋದು ಮೇಲ್ ಬರುತ್ತೆ. ಇದನ್ನೇ ನಾವು ಪ್ರಾಬಬಿಲಿಟಿ ಅನ್ನು. ಏನೇ ಡೌಟ್ ಇನ್ ದಿಸ್? ಈ ಮೂರು ಅರ್ಥ ಆಯ್ತಾ? ಈ ಮೂರು ಅರ್ಥ ಆದ್ರೆ ನಾವೇನ್ ಮಾಡ್ಬೋದು? ಎಕ್ಸರ್ಸೈಸ್ ಹೋಗ್ಬೋದು. ಎಕ್ಸರ್ಸೈಸ್ ಅಷ್ಟೇ. ಇವತ್ತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಗಿದ್ಮೇಲೆ ನಾನು ಇದಕ್ಕೆ ಹೊರಟೋಗ್ತೀನಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಇವತ್ತು ಯಾವ ವೆಡ್ನೆಸ್ಡೇನಾ? ಫ್ರೈಡೇ ನಿಮ್ಗೆ ಫುಲ್ ಲೆಸನ್ ಮುಗೀತು. ಆಮೇಲೆ ಮಿಕ್ಕಿರೋದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮಿಕ್ಕಿರೋದು ಮುಗಿಸ್ಬಿಟ್ಟು ಸೋಮವಾರ, ಆಮೇಲೆ ಬುಧವಾರದಿಂದ ನಾನು ಇದಕ್ಕೆ ನೋಡ್ಕೊಳ್ಳಿ. Anybody has any doubt in this? Probability of event happening, not happening. Sum of these two will be 1. ಇದು probability line. ಇದು probability formula. Happening, not happening, sum will be 1. Probability line. And this probability event is equal to number of favorable outcomes divided by total number of possible. ಇದು ಬರ್ಕೊಳ್ಳಿ ಬೇಗ, ಎಕ್ಸರ್ಸೈಸ್ ಹೊರಟೋಗೋಣ. PE will be greater than or equal to 0. ಇದಿಷ್ಟು ಬರ್ಕೊಳ್ಳಿ. ಇದನ್ನ ಯಾವ್ದಾದ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಈಗ ಯಾವ್ದಾದ್ರು ಕೇಳ್ಬೋದು.